Hello NEET aspirants, welcome to Elegant Electronics. ಈ ವಿಡಿಯೋದಲ್ಲಿ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಲ್ಲಿದೆ. ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜು. ಈ ಕಾಲೇಜಿನ ಕೋಡು M035. ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನ ಕಳೆದ 2 ವರ್ಷಗಳ ನೀಟ್ ಕಟ್ ಆಫ್ ಡಿಸ್ಕಸ್ ಮಾಡೋಣ. ಯಾವ್ಯಾವುದು ಅಂದರೆ 2024 ಸೆಕೆಂಡ್ ರೌಂಡ್, 2023 ಫಸ್ಟ್ ರೌಂಡ್. ಒಂದು ಫಸ್ಟ್ ರೌಂಡ್ ತೊಗೊಂಡಿದ್ದೀನಿ, ಇನ್ನೊಂದು ಸೆಕೆಂಡ್ ರೌಂಡ್ ತೊಗೊಂಡಿದ್ದೀನಿ. ಎರಡೂ ಬೇಕಾದ್ರೆ ಕಟ್ ಆಫ್ ಮಾರ್ಕ್ಸ್ ನೋಡಿ. ಸೊ ಅದು ನಿಮಗೆ ಸೇಫ್ ಮಾರ್ಕ್ಸ್ ಅನ್ಸುತ್ತೆ, ಸೇಫ್ AR ರ್ಯಾಂಕಿಂಗ್ ಅಂತ ಅನ್ಸುತ್ತೆ. ಯಾವುದು ಕಡಿಮೆ ಇದ್ರೆ ಅದು ತಗೊಳ್ಳಿ. ಸೊ ಅಷ್ಟರ ಒಳಗಡೆ ಬಂದಿದ್ರೆ ನಿಮಗೆ ಈ ಕಾಲೇಜಲ್ಲಿ ಖಂಡಿತ ಸಿಗುತ್ತೆ. ಜನರಲ್ ಮೆರಿಟ್ ಅಲ್ಲಿ ಇಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಅಲ್ಲಿ ನೋಡಿ 67,711 ಬಂದಿತ್ತು. ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡ್ ಅಲ್ಲಿ 59,619 ಬಂದಿತ್ತು. ಸೊ ಈ ವರ್ಷ ನೀವು 59,000 ಬಂದಿದ್ರೆ ನೀವು ಅದನ್ನ ಸೇಫ್ ಸ್ಕೋರ್ ಅನ್ಕೋಬಹುದು. ಯಾಕೆಂದ್ರೆ 23 ಅಲ್ಲಿ 59,000 ಬಂದಿದ್ರೆ 24 ಅಲ್ಲಿ 67 ವರೆಗೂ ಹೋಗಿದೆ. 59 ಬಂದ್ರೆ ಸೇಫ್ ಆಗಿ ಸಿಕ್ತು. ನಾನು 60, 62, 63ಗೆ ಸಿಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಇಟ್ ಈಸ್ ಸೇಫ್ ರ್ಯಾಂಕ್. ಸೊ ಒಂದು ಸೇಫ್ ರ್ಯಾಂಕ್ ಅಂತ ಅನ್ಕೋಬಹುದು. ಅಪ್ ಟು 70,000, 72 ಇದ್ರು ಈ ಕಾಲೇಜ್ ಇನ್ಕ್ಲೂಡ್ ಮಾಡ್ಕೋಬಹುದು, ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ನೀವು. ಲೆಟ್ ಅಸ್ ಸಿ ದ ಕಟ್ ಆಫ್ ಮಾರ್ಕ್ಸ್ ಫಾರ್ ಡಿಫರೆಂಟ್ ಕ್ಯಾಟಗರೀಸ್. ಸ್ಟಾರ್ಟ್ಸ್ ಫ್ರಮ್ 1G ಕ್ಯಾಟಗರಿ 75,000 ಇತ್ತು, ನೆಕ್ಸ್ಟ್ 88,000 ವರೆಗೂ ಹೋಯಿತು. 1R ಕ್ಯಾಟಗರಿ 91,669 ಹೋಯಿತು, ಬಟ್ 2024 ಸೆಕೆಂಡ್ ರೌಂಡ್ ಅಲ್ಲಿ ನೋಡಿ ಅಲ್ಲಿವರೆಗೂ ಹೋಗಲಿಲ್ಲ, 60,000ಗೆ ಸ್ಟಾಪ್ ಆಯಿತು. ಈ 1G, 2AG, 3BG, 3AG ಅಲ್ಲಿ ಒಂದಷ್ಟು ಪ್ರಿಡಿಕ್ಟ್ ಮಾಡ್ಬೋದು ನೀವು ಕಟ್ ಆಫ್ ಎಲ್ಲಿ ಏನಾಗಬಹುದು ಅಂತ. ಅದೇ ರೂರಲ್ಲು ಕನ್ನಡ ಮೀಡಿಯಂ ಅಂತ ತಗೊಂಡಾಗ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಇರುತ್ತೆ. ಹಾಗಾಗಿ ಯಾವಾಗ್ಲೂ ನೀವು G ಅಂತ ಇರುತ್ತಲ್ಲ, 1G ಇಲ್ಲ GM, 3AG ಈ ಥರದ ಕಟ್ ಆಫ್ ನೋಡ್ತಾ ಆ ಕಾಲೇಜಿನ ಸ್ಟ್ಯಾಂಡರ್ಡು ಡಿಸೈಡ್ ಮಾಡಿ ಆಪ್ಷನ್ ಎಂಟ್ರಿಯಲ್ಲಿ ತಗೊಳ್ಳಿ. ರೂರಲ್ಲು ಕನ್ನಡ ಮೀಡಿಯಮ್ದು ಅಷ್ಟೊಂದು ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದರೆ ಅಲ್ಲಿ ಸ್ವಲ್ಪ ಕಡಿಮೆ ಹುಡುಗರು ಇರ್ತಾರೆ. ಒಂದೊಂದ್ಸರಿ ತುಂಬ ಕಟ್ ಆಫ್ ಡ್ರಾಪ್ ಆಗುತ್ತೆ, ಒಂದೊಂದ್ಸರಿ ತುಂಬ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ 1R ಅಲ್ಲಿ ಆಲ್ಮೋಸ್ಟ್ 92,000 ವರೆಗೂ ಹೋಗಿದ್ದು 24 ಅಲ್ಲಿ 98,000ಗೆ ಸ್ಟಾಪ್ ಆಯಿತು. ಅದೇ 1G ಅಲ್ಲಿ ನೋಡಿ 75 ಇಲ್ಲಿತ್ತು ಫಸ್ಟ್ ರೌಂಡಲ್ಲಿ 23 ಬಟ್ ಸೆಕೆಂಡ್ ರೌಂಡ್ 24 ಅಲ್ಲಿ 88,000 ವರೆಗೂ ಹೋಗಿದೆ. 2AG ಅಲ್ಲಿ 81,262 ಇತ್ತು, 24 ಸೆಕೆಂಡ್ ರೌಂಡಲ್ಲಿ 83 ವರೆಗೂ ಇತ್ತು, ಕಟ್ ಆಫ್ ಡ್ರಾಪ್ ಆಯಿತು. 2AR ಅಲ್ಲಿ 87,263 ಇತ್ತು ಫಸ್ಟ್ ರೌಂಡ್ 23 ಅಲ್ಲಿ, ಸೆಕೆಂಡ್ ರೌಂಡಲ್ಲಿ 93,000 ವರೆಗೂ ಹೋಯಿತು. 2BG 69,000 ಇತ್ತು, 76 ವರೆಗೂ ಹೋಯಿತು. 3AG 66,000 ವರೆಗೂ ಇತ್ತು, 24 ಸೆಕೆಂಡ್ ರೌಂಡು 71,000. 3BG 62,000 ಇತ್ತು, ಲಾಸ್ಟ್ ಇಯರ್ 70,000 ಹೋಯಿತು. ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್ ಕ್ಯಾಟಗರಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡು 67,711. ಸೊ ನೀವೊಂದು 65,000ನ ಸೇಫ್ ರ್ಯಾಂಕ್ ಅಂತ ಅನ್ಕೋಬಹುದು. ಯಾಕಂದರೆ ಅದಕ್ಕಿಂತ ಹಿಂದಿನ ವರ್ಷ ಆಲ್ಮೋಸ್ಟ್ 60,000 ಇತ್ತು. GMK ಅಲ್ಲಿ ನೋಡಿ 23 ಫಸ್ಟ್ ರೌಂಡಲ್ಲಿ 80,000 ವರೆಗೂ ಸಿಕ್ಕಿದ್ದು 24 ಸೆಕೆಂಡ್ ರೌಂಡಲ್ಲಿ 75,000ಗೆ ಸ್ಟಾಪ್ ಆಯಿತು. GMR ಅಲ್ಲಿ 74,000 ವರೆಗೂ ಸಿಕ್ಕಿತ್ತು 23 ಫಸ್ಟ್ ರೌಂಡು, 24 ಸೆಕೆಂಡ್ ರೌಂಡಲ್ಲಿ 79,000 ವರೆಗೂ ಹೋಯಿತು. ನೋಡಿ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಕಟ್ ಆಫು ಇನ್ಕ್ರೀಸ್ ಆಯಿತು, ರೂರಲಲ್ಲಿ ಕಟ್ ಆಫು ಡ್ರಾಪ್ ಆಯಿತು. 74 ಇದ್ದು 79 ವರೆಗೂ ಸಿಕ್ತು, ಬಟ್ GMK ಅಲ್ಲಿ ಇನ್ಕ್ರೀಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಕನ್ನಡ ಮೀಡಿಯಮು ರೂರಲ್ ಇದ್ದರೆ ಅಷ್ಟೊಂದು ತುಂಬ ತಲೆ ಕೆಡಿಸ್ಕೋಬೇಡಿ. ನೀವು ಏನಿದ್ರು G ಅಂತಿರುತ್ತಲ್ಲ ಆ ಕ್ಯಾಟಗರಿ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ, ಯಾಕೆಂದರೆ ಕನ್ನಡ ಮೀಡಿಯಂ ರೂರಲ್ಲು ಚೇಂಜ್ ಆಗ್ತಾ ಇರುತ್ತೆ. SCG ಅಲ್ಲಿ 1,93,000 ಇತ್ತು, ನೆಕ್ಸ್ಟು 211 ವರೆಗೂ ಹೋಯಿತು. SC ರೂರಲ್ 2,02,000 ಆಯಿತು, 2,30,000 ವರೆಗೂ ಹೋಯಿತು. ನೆಕ್ಸ್ಟು STG 1,82,000 ಆಯಿತು, 1,91,000 ಹೋಯಿತು. STK ಲಾಸ್ಟ್ ಇಯರ್ ಯಾವುದೇ ರಿಸರ್ವೇಷನ್ ಇರಲಿಲ್ಲ. ST ರೂರಲ್ 1,91,000 ಇತ್ತು, 217 ವರೆಗೂ ಹೋಯಿತು. 2AH ಕ್ಯಾಟಗರಿ ಇಲ್ಲಿವರೆಗೂ ನಾನ್ HK, ಇನ್ಮೇಲೆ ಬರೋದೆಲ್ಲ HK ಕ್ಯಾಟಗರಿ. 2AH ಅಲ್ಲಿ 85,000 ಇತ್ತು, 88 ವರೆಗೂ ಹೋಯಿತು. 3BH 75 ಇದ್ದಿದ್ದು 78 ವರೆಗೂ ಹೋಯಿತು. GMH 74,716 ಇದ್ದಿದ್ದು ಏನು ಫಸ್ಟ್ ರೌಂಡಲ್ಲಿ 23 ಫಸ್ಟ್ ರೌಂಡ್, 24 ಸೆಕೆಂಡ್ ರೌಂಡ್ ಆದ್ರೂ 74,000 ಟಚ್ ಆಗಲಿಲ್ಲ GMH ಕ್ಯಾಟಗರಿಯಲ್ಲಿ. SCH ಅಲ್ಲಿ 1,97,000 ಇತ್ತು, 2,13 ವರೆಗೂ ಹೋಯಿತು. STH ಅಲ್ಲಿ 1,93 ಇತ್ತು, 1,92ಗೆ ನಿಂತೋಯ್ತು. ಸೊ ಇಲ್ಲಿವರೆಗೂ ನಿಮಗೆ G ಕ್ಯಾಟಗರಿ ಸೀಟ್ಸ್, ಗೌರ್ಮೆಂಟ್ ಕ್ಯಾಟಗರಿ ಸೀಟ್ಸ್, ಗೌರ್ಮೆಂಟ್ ಕೋಟಾ ಸೀಟ್ಸ್ ವಿಚ್ ಕಾಸ್ಟ್ ಯು 1.5 lakh. ನೆಕ್ಸ್ಟ್ ಇನ್ನೆರಡು ನಿಮಗೆ ಕಾಣ್ತಾ ಇರೋದು 12 ಲಕ್ಷದ ಸೀಟು ಪ್ರೈವೇಟ್ ಕ್ಯಾಟಗರಿ ಸೀಟ್ಸ್, P ಕ್ಯಾಟಗರಿ ಆರ್ P ಕೋಟಾ ಸೀಟ್ಸ್. 1,09,000 ಇತ್ತು 23 ಫಸ್ಟ್ ರೌಂಡ್, 24 ಸೆಕೆಂಡ್ ರೌಂಡಲ್ಲಿ 1,29,802 ವರೆಗೂ ಹೋಯಿತು. ಅಂದರೆ 20,000 ರ್ಯಾಂಕ್ ಡಿಫರೆನ್ಸ್ ಇದೆ 23 ಫಸ್ಟ್ ರೌಂಡ್ಗೂ 24 ಸೆಕೆಂಡ್ ರೌಂಡ್. GMPH ಅಲ್ಲಿ 1,28,000 ಇತ್ತು, ಇದು ಹೋಗಿ ನಿಂತಿದ್ದು ಲಾಸ್ಟ್ ಇಯರು 1,51,000 ವರೆಗೂ ಹೋಯಿತು. ಸೊ ದಿಸ್ ಇಸ್ ಅಬೌಟ್
ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜು, ಕಾಲೇಜ್ ಕೋಡು M035. So this video will give you the cutoff of last 2 years of all categories including HK region. Thank you and all the best for your counseling.